ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಎಲ್ಲರಿಗೂ ನೆನಪಿದೆಯೋ ಇಲ್ವೋ, ನಾವು ಹೋದ ವಾರ ಅಂದರೆ ಲಾಸ್ಟ್ ಸೆಷನಲ್ಲಿ ನಾವು ಮಾತಾಡಿದ್ದು ಋಷಭದೇವನ ಕತೆ. ಋಷಭದೇವ ಅಂತ, ಋಷಭದೇವ ಸಾಕ್ಷಾತ್ ಪರಮಾತ್ಮ. ನಾಭಿ ಅನ್ನೋ ರಾಜ ತಪಸ್ ಮಾಡಿ ಪಡೆದಂಥ ಸಾಕ್ಷಾತ್ ಪರಮಾತ್ಮನನ್ನೇ ಮಗನನ್ನಾಗಿ ಪಡೆದಿದ್ದು. ಇಲ್ಲಿ ನಾವು ಇನ್ನೊಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಪರಮಾತ್ಮ ಅವತಾರ ಎತ್ತಿ ನಮಗೆಲ್ಲ ಹೇಗಿರಬೇಕು ಅಂತ ಉಪದೇಶ ಕೊಡೋದಕ್ಕೇ ಬೇರೆ ಅವತಾರದಲ್ಲಿ ಬಂದಿರೋದು. ಮೇಜರ್ ನಾವು ನೋಡೋದು 10 ಅವತಾರ, ಬಟ್ ಬೇರೆ ಅವತಾರಗಳು ಇದೆ. ಅದು ನಾವು ಭಾಗವತದಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಋಷಭ ಅವತಾರ ತಿಳ್ಕೊಂಡ್ವಿ, ಕಪಿಲನ ಅವತಾರ ತಿಳ್ಕೊಂಡ್ವಿ, ಮತ್ತು ಹಾಗೆ ನೋಡಿದ್ರೆ ಇನ್ನೂ ಕೆಲವು ಅವತಾರಗಳು ಮುಂದೆ ನಮಗೆ ಬರುತ್ತೆ ಕಥೆಯಲ್ಲಿ. ಅದು ಏನು ಅಂತ ಮುಂದೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನರಸಿಂಹನ ಅವತಾರ ಮುಂದೆ ಬರುತ್ತೆ. ಹಾಗೆ ಬೇರೆ ಬೇರೆ ಅವತಾರದ ಕಥೆಗಳನ್ನೆಲ್ಲ ನಾವು ಮುಂದೆ ತಿಳ್ಕೊತೀವಿ. ಬರುತ್ತೆ, ಅದು ಹತ್ರಲ್ಲಿದೆ. ಬೇರೆನೂ ಅವತಾರಗಳಿದೆ, ಅದನ್ನು ನಾವು ಮುಂದೆ ತಿಳ್ಕೊತಾ ಇರ್ತೀವಿ. ಈಗ ನಾವು ಋಷಭದೇವ ಯಾರು ಅಂತ ಗೊತ್ತಾಯಿತು. ಅವನು ಆ ರಾಜ್ಯನ ತುಂಬ ಚೆನ್ನಾಗಿ ಆಳ್ತಾ ಇದ್ದ. ಅವನ ರಾಜ್ಯನ ಭರತ ಅಂತ ಅವ್ರ ಮಗನಿಗೆ ಕೊಟ್ಟುಬಿಟ್ಟು ಅವರು ಇದಕ್ಕೆ ಕಾಡಿಗೆ ಹೊರಟು. ಕಾಡಿಗೆ ಹೋಗಿದ್ದ ಉದ್ದೇಶ ಏನಕ್ಕೆ ಅಂದರೆ, ಅವರಿಗೆ ಮೋಕ್ಷ ಬೇಕಿತ್ತು ಅಂತ ಹೇಳಿ ಅವರು ಅಲ್ಲಿಗೆ ಹೋದರು. ಋಷಭದೇವ ಕಾಡಿಗೆ ಹೋಗೋ ಮುಂಚೆ ಅವ್ರೇನು ಅಂದರೆ ದಿಗಂಬರನಾಗಿ ಇರ್ತಿದ್ರಂತೆ, ಬಟ್ಟೆ ಹಾಕ್ಕೊಳ್ತಾ ಇರಲಿಲ್ಲ, ಏನಿಲ್ಲ. ಜನ ಎಲ್ಲ ಏನು ಈ ಥರ ಗತಿ ಬಂತು ನಮ್ಮ ರಾಜನಿಗೆ ಅಂತ ಮಾತಾಡ್ಕೋತಾ ಇದ್ರು. ಆದರೆ ಒಳಗಿನ ಅರ್ಥ ಏನು ಅಂದರೆ, ಋಷಭ ಈ ಜಗತ್ತಿನಲ್ಲಿ ಏನೇನಿದೆ ಅದನ್ನೆಲ್ಲ ಅಟ್ಯಾಚ್ಮೆಂಟ್ ಏನಿತ್ತು ಅದನ್ನೆಲ್ಲ ಅದನ್ನೆಲ್ಲ ಬಿಟ್ಕೊಂಡ್ಬಂದು ಅವರು ದೇವನಲ್ಲಿ ಐಕ್ಯರಾದರು. ಅಂದರೆ ಸಾಕ್ಷಾತ್ ಪರಮಾತ್ಮ ಅವನು ಪರಮಾತ್ಮನಲ್ಲೇ ಅವನು ಒಂದಾದ ಅಂತ. ಋಷಭದೇವ ಕಾಡಿಗೆ ಹೋದರು. ಅಲ್ಲಿ ಕಾಡಿನಲ್ಲಿ ಈಗಲೂ ಕೊಡಚಾದ್ರಿಲಿ ಅಲ್ಲೆಲ್ಲೋ ಇದ್ದಾರೆ ಋಷಭದೇವರ ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲಿದ್ದಾರೆ ಅಂತ, ಕೊಡಚಾದ್ರಿ ಅಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಅವರು ಕಾಡಲ್ಲ ಬೆಂಕಿ ಬಂತು, ಆ ಬೆಂಕಿಲಿ ಅವರಲ್ಲಿ ಹೋಗಿದ್ದಾರೆ ಅಂತ ಕೆಲವರು ಮಾತು, ಬಟ್ ಅಲ್ಲಿ ಇದೆ ಅಂತಲೂ ಹೇಳ್ತಾರೆ. ಅಲ್ಲಿ ದೇವಸ್ಥಾನನೂ ಇದೆಯಂತೆ. ಇಲ್ಲಿ ಭರತನಿಗೆ ಅವರು ಪಟ್ಟಾಭಿಷೇಕ ಮಾಡಿದ್ರು. ಭರತ ಈ ರಾಜ್ಯನ ತುಂಬ ಚೆನ್ನಾಗಿ ಆಳಿದ್ರಂತೆ. ಭರತ ಈ ರಾಜ್ಯನ ಇದಕ್ಕೆ ಭರತ ವರ್ಷೆ ಅಂತ, ಭರತ ಅಂತ ಹೆಸರು ನಮ್ಮ ಇಡೀ ರಾಜ್ಯಕ್ಕೆ, ಇದು ರಾಜ್ಯ ಅಲ್ಲ, ನಮ್ಮ ಇಡೀ ದೇಶಕ್ಕೆ ಹೆಸರು ಭರತ ವರ್ಷ ಅಂತ ಬಂದಿದ್ದು ಈ ಭರತನಿಂದ ನಮಗೆ ಭರತ ವರ್ಷ ಅಂತ ಬಂತು. ಇದು ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅವರು ಅರ್ಚನೆ ಮಾಡೋ ಮುಂಚೆ ಇಲ್ಲ ಯಾವುದಾದ್ರೂ ಸಂಕಲ್ಪ ಮಾಡುವಾಗ ಭರತ ವರ್ಷೆ ಭರತ ಖಾಂಡೆ ಅಂತ ಬರುತ್ತೆ. ಆಮೇಲೆ ಭರತ ವರ್ಷೆ ಭರತ ಖಾಂಡೆ ಅಂದರೆ, ಭರತ ವರ್ಷ ಅಂದರೆ ಅದು ಈ ಭರತನಿಂದ ಬಂದಿರೋ ಹೆಸರು. ಭರತ ಖಾಂಡೆ ಅಂತ ಇನ್ನೊಂದು ಸಲ ಬರುತ್ತೆ, ಅದು ದುಷ್ಯಂತ ರಾಜ. ದುಷ್ಯಂತನ ಕತೆ ಬಂದಾಗ, ದುಷ್ಯಂತ ಯಾರು ಹೇಳಿ, ಯಾರನ್ನು ಮದುವೆ ಮಾಡ್ಕೊಳ್ಳೋದು? ಶಕುಂತಳ. ಆ ಶಕುಂತಳನ ಮಗ ಭರತ ಅಂತ ಹೇಳ್ತಾರೆ. ಅವನ ಮಗ ಭರತ ಕೂಡ. ಆ ಭರತನಿಂದ ಭರತ ಖಂಡೆ ಅಂತ ಬಂದಿದ್ದ ಹೆಸರು. ಸೊ 2 ಸಲ ಭರತ ವರ್ಷೆ ಭರತ ಖಂಡೆ ಅಂದಾಗ ಅದು ಆ ಥರ ಬರುತ್ತೆ. ಭರತ ವರ್ಷ ಅಂತ ಬಂದಿದ್ದು ಈ ಭರತನಿಂದ. ಋಷಭದೇವನ ಮಗ ಭರತ ನಮ್ಮ ರಾಜ್ಯನ ತುಂಬ ಚೆನ್ನಾಗಿ ಆಳ್ತಾ ಇದ್ರಂತೆ. 10,000 ವರ್ಷ ರಾಜ್ಯ ಆಳಿದ್ರಂತೆ. 10,000 ವರ್ಷ ರಾಜ್ಯ ಆಳಿದ್ಮೇಲೆ ಅವ್ರಿಗೆ ಅನ್ನಿಸ್ತಂತೆ, ನಾನಿನ್ನೂ ಈ ರಾಜ್ಯನ ನನ್ನ ಮಗನಿಗೆ ಕೊಟ್ಬಿಟ್ಟು ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂತ. ಆವಾಗ ಅವ್ರ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಅವರು ಮೋಕ್ಷ ಪಡೆಯೋದಕ್ಕೋಸ್ಕರ ಕಾಡಿಗೆ ಹೋದರು. ಎಲ್ಲ ಈ ರಾಜ್ಯದ ಏನಿದೆ ಅಟ್ಯಾಚ್ಮೆಂಟ್ಸ್ ಅದೆಲ್ಲ ಬಿಟ್ಕೊಂಡೇ ಬಂದರು ಅವರು. ಅದೆಲ್ಲ ಇನ್ನೂ ಆ ಥರ ಅಟ್ಯಾಚ್ಮೆಂಟ್ಸ್ ಇರಲಿಲ್ಲ.
ಇಲ್ಲಿಗೆ ಬಂದ ಮೇಲೆ ಕಾಡಲ್ಲಿ ಸಿಂಧು ನದಿ ತೀರ, ಆ ನದಿ ತೀರದಲ್ಲಿ ಕೂತ್ಕೊಂಡು ತಪಸ್ ಮಾಡೋಕ್ಕೆ ಶುರು ಮಾಡಿದ್ರು. ತಪಸ್ ಮಾಡಿದ್ದೇನು ಅಂದರೆ ಅವರು ಭಗವಂತನಲ್ಲಿ ಐಕ್ಯನಾಗಬೇಕು ಅಂತ ಹೇಳಿ, ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ತಪಸ್ ಮಾಡೋಕ್ಕೆ ಶುರು ಮಾಡಿದ್ರು. ಹೀಗೆ ಒಂದು ದಿವಸ ಆ ನದಿ ತೀರದಲ್ಲೇ ಕೂತ್ಕೊಂಡು ತಪಸ್ ಮಾಡುವಾಗ ಒಂದು ಜಿಂಕೆ, ಪೂರ್ಣ ಗರ್ಭವತಿಯಾದಂಥ ಜಿಂಕೆ, ಹೆಣ್ಣು ಜಿಂಕೆ, ಅದು ಪೂರ್ಣ ಗರ್ಭವತಿ. ಆ ಗರ್ಭವತಿಯಾದ ಜಿಂಕೆ ಅಲ್ಲಿ ನದಿಗೆ ನೀರು ಕುಡಿಯೋದಕ್ಕೆ ಬಂತಂತೆ. ಇವರು ತಪಸ್ ಮಾಡ್ತಾ ಇದ್ದವರು ಕಣ್ ತೆಗೆದು ನೋಡಿದ್ರು, ಆ ಜಿಂಕೆ ಅಲ್ಲಿ ನೀರಿಗೆ ಬಂದಿತ್ತು. ಆ ಜಿಂಕೆ ನೀರು ಕುಡಿಯೋಕ್ಕೆ ಅಂತ ಬಾಯಿ ನೀರು ನದಿಗೆ ಹಾಕಿದ ತಕ್ಷಣ ಹಿಂದ್ಗಡೆ ಸಿಂಹದ ಗರ್ಜನೆ, ಜೋರು ಸಿಂಹದ ಗರ್ಜನೆ ಕೇಳಿಸ್ತಂತೆ. ಈ ಸಿಂಹದ ಗರ್ಜನೆ ಕೇಳಿದ ತಕ್ಷಣ ಆ ಜಿಂಕೆಗೆ ಭಯ ಆಗೋಯ್ತು. ಜಿಂಕೆಗೆ ಗೊತ್ತಲ್ಲ, ಸಿಂಹ ಬಂದರೆ ಅದನ್ನು ಹಿಡಿಯತ್ತೆ, ಅದನ್ನು ತಿನ್ನತ್ತೆ ಅಂಥೇಳಿ, ಅದಕ್ಕೆ ಭಯ ಆಗೋಯ್ತಂತೆ. ಭಯ ಆಗಿ ಅಲ್ಲಿಂದ ಹಾಗೆ ಆ ನದಿ ದಡ ಏನಿದೆ, ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಅದು ಹಾರೋದಕ್ಕೆ ಎದ್ದು ಹಾರಕ್ಕೆ ಶುರು ಮಾಡ್ತಂತೆ. ಹಾರೋ ಸಮಯದಲ್ಲಿ ಅದರಲ್ಲಿ ಗರ್ಭ ಏನಿತ್ತು ಆ ಗರ್ಭಪಾತ ಆಗೋಯ್ತು. ಪೂರ್ಣ ಗರ್ಭವತಿ ಅದು ಗರ್ಭಪಾತ ಆಗಿ ಆ ಜಿಂಕೆಯ ಗರ್ಭದಿಂದ ಸಣ್ಣ ಜಿಂಕೆ ಮರಿ ಅದೇ ನದಿ ತೀರದಲ್ಲೇ ಬಿದ್ದೋಯ್ತಂತೆ. ಆದರೆ ಈ ಜಿಂಕೆ ಆ ಕಡೆಗೆ ಹಾರ್ತು, ಅದು ಹಾರ್ಕೊಂಡು ಹೋಗಿ ಕಷ್ಟಪಡ್ಕೊಂಡು ಹೆಂಗೋ ಒಂದು ಗುಹೆ ಒಳಗಡೆ ಸೇರ್ಕೊಳ್ತಂತೆ. ನೋವು, ಅದಕ್ಕೆ ನೋವಲ್ಲೇ ಆ ಗುಹೆ ಸೇರಿಕೊಂಡು ಅಲ್ಲೇ ಪ್ರಾಣ ಬಿಡ್ತಂತೆ. ಈ ಕಡೆ ಈ ಭರತಂಗೇನಾಯಿತು, ಈ ಜಿಂಕೆ ಮರಿ ಬಿದ್ದಿದ್ದು ಕಾಣಿಸ್ತು. ಜಿಂಕೆ ಮರಿ ಬಿದ್ದಿದ್ದು ಕಾಣಿಸಿದ ತಕ್ಷಣ ಆ ಜಿಂಕೆ ಮರಿನ ಹೋಗಿ ಕಾಪಾಡಬೇಕು ಅಂತ ಎದ್ದು ಹೋಗಿ ಆ ಜಿಂಕೆ ಮರಿನ ಕಾಪಾಡಿದಂತೆ. ಭರತನೇ ಬಂದು ಕಾಡಿಗೆ ಬಂದು ತಪಸ್ ಮಾಡೋದು, ಅವನು ಆ ಜಿಂಕೆನ ಕಾಪಾಡಿದಂತೆ. ಅದಕ್ಕೇನೆ ಇಲ್ಲಿ ಒಂದು ವಿಷಯ ನಾವೇನು ತಿಳ್ಕೊಬೇಕು ಅಂದರೆ, ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿಯ ಶಾಕಿಂಗ್ ನ್ಯೂಸ್ ಕೊಡಬಾರ್ದು, ಅವರಿಗೆ ಚೆನ್ನಾಗಿ ನೋಡ್ಕೋಬೇಕು, ಸೂಕ್ಷ್ಮವಾದ ವಿಷಯಗಳನ್ನು ಹೇಳುವಾಗ ನೀವು ನೋಡ್ಕೊಂಡು ಹೇಳಬೇಕು ಅಂತ ಹೇಳೋದು ಇದಕ್ಕೋಸ್ಕರ. ಯಾಕಂದರೆ ಅವ್ರ ಮನಸ್ಥಿತಿ ತುಂಬ ಇಟ್ ವಿಲ್ ಬಿ ವೆರಿ ಡೆಲಿಕೇಟ್, ಸೂಕ್ಷ್ಮವಾಗಿರತ್ತಂತೆ. ಅವ್ರಿಗೆ ಏನು ಹೇಳೋಕ್ಕೆ ಹೋದಾಗಲೂ ಹುಷಾರಾಗಿ ನಾವು ಹೇಳಬೇಕಂತೆ. ಇದನ್ನು ಇಲ್ಲಿ ಈ ಭಾಗವತದಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದು. ಇವಾಗ ಈ ಭರತ ಏನು ಮಾಡಿದ್ರು, ಆ ಜಿಂಕೆ ಮರಿನ ಎತ್ಕೊಂಡು ಬಂದು ಅವರೇ ನೋಡ್ಕೊಳಕ್ಕೆ ಶುರು ಮಾಡಿದ್ರು. ಪ್ರತಿ ದಿವಸ ಅದಕ್ಕೆ ನೀರು, ಹಾಲು, ಅಲ್ಲಿಂದ ಗಿಡದ ಮರಗಳ ಎಲೆಗಳು ಅದನ್ನೆಲ್ಲ ತಂದು ತಿನ್ನಿಸೋದು, ಆ ಥರ ಎಲ್ಲ ನೋಡ್ಕೊಳಕ್ಕೆ ಶುರು ಮಾಡಿದ್ರು. ಭರತ ಬಂದಿರೋ ಉದ್ದೇಶ ಏನು, ಮೋಕ್ಷಕ್ಕೆ ಹೋಗಬೇಕು, ನಾನು ಇಲ್ಲಿ ಬಂದು ಎಲ್ಲ ಅಟ್ಯಾಚ್ಮೆಂಟ್ ಏನಿದೆ ಅದೆಲ್ಲ ಭರತನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಭರತ ಬಂದಿದ್ದು. ಮಗನಿಗೆ ಪಟ್ಟಾಭಿಷೇಕ ಮಾಡಿ ಭರತ ಕಾಡಿಗೆ ಬಂದಿದ್ದು. ಆವಾಗ 10,000 ವರ್ಷ ಆಳಿದ್ರಲ್ಲ, ಆಳಿದ್ಮೇಲೆ ಸಾಕು, ನನ್ನ ಇಷ್ಟು ದಿವಸ ನನ್ನ ರಾಜ್ಯ ನೋಡ್ಕೊಂಡಿದ್ದೀನಿ, ಈಗ ನನ್ನ ಮಕ್ಕಳು ನೋಡ್ಕೊಳ್ಳಿ ಅಂತ ಬಿಟ್ಟು ಬಂದರು ಕಾಡಿಗೆ. ಮೋಕ್ಷಕ್ಕೆ ಹೋಗ್ಬೇಕು. ವೃಷಭದೇವ, ಅದು ದಿಗಂಬರ ಆಗಿದ್ದು ವೃಷಭದೇವರ ಮಗ ಭರತ ಆಳ್ತಾ ಇದ್ರು. ಭರತ 10,000 ವರ್ಷ ಆಳಿದ್ಮೇಲೆ ಅವ್ರ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಕಾಡಿಗೆ ಬಂದರು. ಇಲ್ಲಿ ಕಾಡಲ್ಲಿ ಅವರು ತಪಸ್ ಮಾಡ್ತಾ ಕೂತಿದ್ರು. ಆವಾಗ ಈ ಜಿಂಕೆ ಮರಿ ಬಂತು. ಆ ಜಿಂಕೆ ಮರಿಗೆ ಜಿಂಕೆ ಮರಿಗೆ ಕಾಪಾಡೋಕ್ಕಾಗಲಿಲ್ಲ. ಆ ಜಿಂಕೆ ಮರಿಯ ಮಗು ಏನು, ಜಿಂಕೆಯ ಮಗು ಮರಿ ಏನು ಹಾಕ್ತು, ಆ ಮರಿನ ಇವರು ಕಾಪಾಡೋಕ್ಕೆ ಶುರು ಮಾಡಿದ್ರು, ಅವರೇ ನೋಡ್ಕೊಳಕ್ಕೆ ಶುರು ಮಾಡಿದ್ರು. ಎಷ್ಟು ಮಟ್ಟಿಗೆ ಅವ್ರು ಶುರು ಮಾಡಿದ್ರು, ಆ ಜಿಂಕೆ ಮರಿನ ನೋಡ್ಕೋತಾ ಇದ್ರು ಅಂದರೆ, ಕೂತ್ರೆ ನಿಂತ್ರೆ ಅಯ್ಯೋ ಆ ಜಿಂಕೆ ಮರಿ ಎಲ್ಲೋಗುತ್ತೋ, ಅಯ್ಯೋ ಆ ಜಿಂಕೆ ಮರಿಗೆ ಯಾವ ಪ್ರಾಣಿ ಬಂದು ಹಿಂಸೆ ಕೊಡುತ್ತೋ, ಅಯ್ಯೋ ಆ ಜಿಂಕೆ ಮರಿಗೆ ಏನಾಗೋಗುತ್ತೋ, ಅದಕ್ಕೆ ಟೈಮ್ ಆಯಿತು, ಹೊಟ್ಟೆ ಹಸುವಾಗಿರುತ್ತೆ, ಅದಕ್ಕೇನಾದರೂ ಕೊಡಬೇಕು, ಆ ಥರ ಫುಲ್ ಆ ಜಿಂಕೆ ಮರಿನ ಮಗುವಂತೆ ನೋಡ್ಕೊಳಕ್ಕೆ ಶುರು ಮಾಡಿದ್ರಂತೆ. ತಪಸ್ ಮಾಡೋಕ್ಕೆ ಕೂತ್ಕೊಳ್ಳೋದು, ಕಣ್ಣು ಮುಚ್ಚೋದು, ಅಯ್ಯೋ ನಾನು ತಪಸ್ ಮಾಡಿದ್ರೆ ಆ ಜಿಂಕೆನ ಯಾರಾದರೂ ಎತ್ಕೊಂಡು ಹೋದ್ರೆ, ಅಯ್ಯೋ ಆ ಜಿಂಕೆನ ಯಾರಾದರೂ ಸಾಯಿಸಿದ್ರೆ, ಆ ಥರ ಯೋಚನೆ. ಇಲ್ಲಿ ಭಾಗವತದಲ್ಲಿ ಈ ಉಲ್ಲೇಖ ಏನಕ್ಕೆ ಬಂದಿದೆ ಅಂದರೆ, ಮನುಷ್ಯನಿಗೆ ನಾವು ಮೋಕ್ಷಕ್ಕೆ ಹೋಗಬೇಕು ಅಂದರೆ ಯಾವ ರೀತಿ ನಮ್ಮ ಧ್ಯಾನ ಇರಬೇಕು ಅನ್ನೋದು ತೋರಿಸ್ತಾರೆ. ಏನು ಮಾಡಿದ್ರು ಜಿಂಕೆನೇ ಯೋಚನೆ ಮಾಡೋದು ಭರತ. ಏನು ಕೆಲಸ ಮಾಡ್ತಾಯಿದ್ರು, ಅಯ್ಯೋ ಆ ಜಿಂಕೆ ಮರಿ ಚೆನ್ನಾಗಿದೆಯಾ, ಅಯ್ಯೋ ಆ ಜಿಂಕೆ ಮರಿಗೆ ಏನಾದರೂ ಇವಾಗ ಹೊಟ್ಟೆ ಹಸಿವ, ಈ ಟೈಮಿಗೆ ಇದಕ್ಕೆ ಕೊಡಬೇಕಲ್ಲ ಅಂತ ಎಲ್ಲ ಕೆಲಸ ಮಾಡುವಾಗಲೂ ಏನು ಮಾಡೋಕ್ಕೆ ಹೋದರೂ ಅದೇ ಯೋಚನೆ.
ಅಲ್ಲಿಗೆ ಬಂದಿದ್ದ ಉದ್ದೇಶ ಮರ್ತು ಹೋಗಿ ಜಿಂಕೆ ಮರಿನ ನೋಡ್ಕೊಳ್ಳೋದೇ ಕೆಲಸ ಆಗೋಯ್ತು. ಹೀಗಾದಾಗ ಜಿಂಕೆ ಮರಿ ದೊಡ್ಡದಾಯಿತು, ಒಂಚೂರು ದೊಡ್ಡದಾಯಿತು. ಈ ದೊಡ್ಡದಾದ್ರೇನು ಅದಕ್ಕೆ ಫ್ರೀಯಾಗಿ ಬಿಡದೆ, ಅದು ಎಲ್ಲಿ ಹೋದ್ರೇನು ಅಯ್ಯೋ ಮತ್ತೆ ಸಿಂಹ ತಿಂದರೆ ಇಲ್ಲ ಏನಾದರೂ ಆಗತ್ತೆ ಅಂತ ಹೇಳಿ ಜಿಂಕೆ ಮರಿನೆಲ್ಲೂ ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ಬಿಡದೆ ಇವರು ನೋಡ್ಕೋತಾ ಇದ್ರಂತೆ. ಆಮೇಲೆ ಹೀಗಿದ್ದಾಗ ಒಂದು ದಿವಸ ಭರತಂಗೆ ವಯಸ್ಸಾಗಿತ್ತು, ಆಲ್ರೆಡಿ ವಯಸ್ಸಾಗಿತ್ತು. ಅವ್ರ ಪ್ರಾಣ ಹೋಗೋ ಸಮಯ ಬಂತು. ಪ್ರಾಣ ಹೋಗೋ ಸಮಯ ಬಂದಾಗ ಅಲ್ಲಿ ಕೂಡ ಆ್ಯಕ್ಚುಲಿ ಹಿಂದೆ ಕಥೆಗಳಲ್ಲಿ ಹೇಳಿದ್ದೀನಿ ನಾನು, ಪ್ರಾಣ ಹೋಗುವಾಗ ನಾವು ಏನನ್ನು ನೆನೀತೀವೋ ಅದೇ ಜನ್ಮ ನಮಗೆ ಮುಂದಿನ ಜನ್ಮದಲ್ಲಿ ಬರುತ್ತೆ ಅಂತ. ಅದಕ್ಕೆ ಹೇಳೋದೇನು ಅಂದರೆ, ನಾವು ಯಾವಾಗಲೂ ದೇವರ ನಮಸ್ಕಾರ, ದೇವರ ಧ್ಯಾನದಲ್ಲಿರಬೇಕು. ಹಾಗಿದ್ದಾಗ ನಮಗೆ ಪ್ರಾಣ ಹೋಗೋ ಸಮಯದಲ್ಲಿ ದೇವರ ಧ್ಯಾನ ಬರುತ್ತೆ ಅಂತ, ಅದು ರೂಢಿ ಆಗಬೇಕು, ಇಲ್ಲ ಅಂದರೆ ಬರಲ್ಲ ಅಂತ. ಇವ್ರು ಏನು ಮಾಡ್ಕೊಂಡ್ರು, ಅವ್ರು ರೂಢಿಸೋದು ಏನು ಅಂದರೆ ಜಿಂಕೆ ಮರಿ ಅದನ್ನೇ ರೂಢಿಸ್ಕೊಂಡ್ರು. ಆ ಜಿಂಕೆ ಮರಿ ನೋಡ್ಕೋಬೇಕು, ಜಿಂಕೆ ಹೇಗಿದೆ, ಜಿಂಕೆ ಎಲ್ಲೋಗುತ್ತೆ, ಅದನ್ನೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಹೀಗಿದ್ದಾಗ ಪ್ರಾಣ ಬಿಡೋ ಟೈಮ್ ಬಂತು. ಪ್ರಾಣ ಬಿಡುವಾಗ ಅಯ್ಯೋ ಈ ಜಿಂಕೆನ ಇನ್ನು ಮುಂದೆ ನೋಡ್ಕೊಳ್ಳೋರು ಯಾರು, ಈ ಜಿಂಕೆನ ಮತ್ತೆ ಪ್ರಾಣಿಗಳು ಹಿಂಸೆ ಕೊಡುತ್ತೇನೋ, ಹಾಗೇ ಯೋಚನೆ ಮಾಡ್ಕೊಂಡು ಪ್ರಾಣ ಬಿಡ್ತಿರಂತೆ. ಭರತ ಹಾಗೇ ಯೋಚನೆ ಮಾಡ್ಕೊಂಡು ಪ್ರಾಣ ಬಿಟ್ರು. ಹೀಗೆ ಪ್ರಾಣ ಬಿಟ್ಟಿದ್ದಕ್ಕೋಸ್ಕರ ಅವರಿಗೆ ಮುಂದಿನ ಜನ್ಮ ಜಿಂಕೆಯ ಜನ್ಮನೇ ಬಂತಂತೆ. ಜಿಂಕೆಯ ಜನ್ಮನೇ ಎತ್ತಿದ್ರು. ಜಿಂಕೆ ಜನ್ಮ ಎತ್ತಿದಾಗ ಅವರಿಗೆ ಜ್ಞಾನ ಮಾತ್ರ ಚೆನ್ನಾಗಿತ್ತಂತೆ. ಅವ್ರು ಯಾರು ಅನ್ನೋ ಪರಿಕಲ್ಪನೆ ಎಲ್ಲ ಇತ್ತಂತೆ. ಆವಾಗ ಅವರು ಯೋಚನೆ ಮಾಡಿದ್ರು, ಜಿಂಕೆ ಅವತಾರದಲ್ಲೇ ಏನು ಯೋಚನೆ ಮಾಡಿದ್ರು, ಈ ಸಲ ಆದರೂ ನಾನು ಮೋಕ್ಷಕ್ಕೆ ಹೋಗಬೇಕು, ನಾನು ಈ ರೀತಿ ಪ್ರಾಣ ಬಿಡುವಾಗ ಭಗವಂತನಲ್ಲಿ ನೆನೆಸ್ಕೋಬೇಕು, ಭಗವಂತನನ್ನೇ ನೆನೆಸ್ಕೋಬೇಕು ಅಂದ್ಕೊಂಡು ಜಿಂಕೆ ಜನ್ಮದಲ್ಲಿ ಕೂಡ ಭಗವಂತನನ್ನೇ ನೆನೆಸ್ತಾ ಇದ್ರಂತೆ. ಆದರೆ ಮಾಡಿರೋ ಕರ್ಮ ಅಷ್ಟು ಬೇಗ ಸವಿಯಲ್ಲ. ಜಿಂಕೆ ಆಗಿದ್ರೂ ಆ ಜನ್ಮದಲ್ಲಿ ಅವರಿಗೆ ಮೋಕ್ಷ ಸಿಗ್ಲಿಲ್ವಂತೆ. ಮತ್ತೆ ಅವರಿಗೆ ಪುನರ್ಜನ್ಮ ಬಂತು. ಆವಾಗ ಅವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು. ಒಂದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಾಗ ಆ ಬ್ರಾಹ್ಮಣ ಯಾರ ಮನೆಯಲ್ಲಿ ಇವರು ಹುಟ್ಟಿದ್ರು, ಭರತ ಅಂತ, ಅವ್ರಿಗೆ ಮತ್ತೆ ಹೆಸರು ಭರತ ಅಂತಲೇ ಇಟ್ಟರು. ಆ ಬ್ರಾಹ್ಮಣನಿಗೆ 2 ಹೆಂಡತಿರು. ಒಬ್ಬರು ಮೊದಲನೇ ಹೆಂಡತಿಗೆ 9 ಜನ ಗಂಡು ಮಕ್ಕಳು, 1 ಹೆಣ್ಮಗು. 2ನೇ ಹೆಂಡತಿಗೆ ಭರತ ಒಬ್ಬ, ಮತ್ತು ಇನ್ನು 2 ಹೆಣ್ಮಕ್ಳು. ಇವರಿಗೆ ಭರತ ಅಂತ ಹೆಸರು ಕೊಟ್ಟರು. ಭರತ ಅಂತ ಯಾಕೆ ಹೆಸರು ಬಂತು? ಈ ಹೆಸರು ಬರೋದು ಕೂಡ ನಮ್ಮ ಪೂರ್ವ ಜನ್ಮದ ಫಲದಿಂದ ಅಂತೆ. ನಮಗೆ ಒಂದು ಹೆಸರು ನಾಮಕರಣ ಆಗೋದು ಕೂಡ ಕೆಲವ್ರಿಗೆ ಪುಣ್ಯವಂತರಾದವ್ರಿಗೆ ಮಾತ್ರ ಅವ್ರ ಹೆಸರು ದೇವರ ನಾಮ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಯಾವುದೋ ಒಂದು ಬೇರೆ ಹೆಸರು ಬರುತ್ತಂತೆ. ಅದು ಕೂಡ ಇಲ್ಲಿ ಒಂದು ಕಡೆ ಬರೆದಿದ್ದಾರೆ. ಸೊ ನಮಗೆ ಆ ಥರ ಹೆಸರು ಬರಬೇಕು ಅಂದರೆ ನಮ್ಮ ಪುಣ್ಯ ಇರಬೇಕು. ದೇವ್ರ ಹೆಸರು ನಮಗೆ ಬರಬೇಕು ಅಂದರೆ ಪುಣ್ಯ ಮಾಡಿದರೆ ನಮ್ಗೆ ದೇವ್ರ ಹೆಸರು ಬರುತ್ತೆ ಅಂತ. ಇವರಿಗೆ ಇವಾಗ ಮತ್ತೆ ಇವರಿಗೆ ಭರತ ಅಂತಲೇ ಹೆಸರು ಬಂತು. ಆದರೆ ಇವರಿಗೆ ಜ್ಞಾನ ಚೆನ್ನಾಗಿತ್ತು. ಜ್ಞಾನ ಅಂದರೆ ಅವ್ರ ಪೂರ್ವ ಜನ್ಮದ ಏನೇನಾಗಿತ್ತು ಅದೆಲ್ಲ ಅವರಿಗೆ ಅರಿವಿತ್ತು. ಅದಕ್ಕೆ ಅವ್ರು ಏನು ಯೋಚನೆ ಮಾಡಿದ್ರು, ಈ ಜನ್ಮದಲ್ಲಿ ನಾನು ಈ ಪ್ರಾಪಂಚಿಕ ಈ ಸಾಂಸಾರಿಕ ವ್ಯವಹಾರಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳಲ್ಲ, ನಾನು ಇದನ್ನೆಲ್ಲ ಬಿಟ್ಟು ಭಗವಂತನ ಧ್ಯಾನದಲ್ಲೇ ನಾನು ಇರ್ತೀನಿ, ಬೇರೆದೇನು ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರೇನು ಮಾಡೋರು, ಯಾರು ಅವ್ರ ಬ್ರದರ್ಸು ಆಗಲಿ, ಅವ್ರ ಅಣ್ಣ ತಂಗಿಯರು ಯಾರೇನು ಮಾತಾಡಿದ್ರು ಮಾತಾಡೋಕ್ಕೆ ಹೋಗಲ್ಲ. ತಂದೆಯವರು ಕೂಡ ಅವ್ರಿಗೆ ಗುರು ಉಪದೇಶ ಕೊಡ್ಸಕ್ಕೆ ಹೋದ್ರು. ಅವರು ಗಾಯತ್ರಿ ಮಂತ್ರ ಹೇಳ್ಕೊಡಕ್ಕೆ ಹೋದ್ರು. ಅವ್ರು ಗಾಯತ್ರಿ ಮಂತ್ರ ಕೂಡ ಕರೆಕ್ಟಾಗಿ ಉಚ್ಚರಿಸ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತು ಎಲ್ಲ, ಆದರೂ ಅದನ್ನು ಸರಿಯಾಗಿ ಉಚ್ಚರಿಸ್ತಾ ಇರಲಿಲ್ವಂತೆ. ಗಾಯತ್ರಿ ಮಂತ್ರ ಹೇಳ್ಕೊಡೋದಾಗ್ಲಿ ಏನು ಮಾಡ್ತಾ ಇರಲಿಲ್ಲ. ಅವರೇ ಮುಳುಗೋಗ್ತಾ ಇದ್ರು. ಅವ್ರು ಬೇರೆ ಏನು ಪ್ರಾಪಂಚಿಕ ವ್ಯವಹಾರಗಳನ್ನು ನೋಡ್ಕೋತಾ ಇರಲಿಲ್ಲ. ಈ ಬ್ರಾಹ್ಮಣ ತಂದೆ ಈ ಮಗ ಹೀಗಾಗೋದ್ನಲ್ಲ ಅಂತ ಯೋಚನೆ ಮಾಡಿ ಪ್ರಾಣ ಬಿಟ್ರಂತೆ. ಅವ್ರು ಪ್ರಾಣ ಬಿಟ್ಟರು. ಅವ್ರು ಪ್ರಾಣ ಬಿಟ್ಟಾಗ ಅವ್ರ ಹೆಂಡತಿ, 2ನೇ ಹೆಂಡತಿ, ಅವರು ಏನು ಮಾಡಿದ್ರಂತೆ, ಅವ್ರ ಒಟ್ಟಿಗೆ ಸಹಗಮನ ಮಾಡಿದ್ರು. ಅಂದರೆ ಅವರು ಕೂಡ ಬೆಂಕಿಲಿ ಅವ್ರ ಜೊತೆಲೆ ಅವರ ದೇಹವನ್ನು ಸುಟ್ಕೊಂಡ್ರು. ಈಗ ಭರತ ಒಬ್ಬ ಅವನು ಏನು ಕೆಲಸ ಮಾಡ್ತಾ ಇರಲಿಲ್ಲ, ಯಾರ ಹತ್ರ ಏನು ಮಾತಾಡ್ತಾ ಇರಲಿಲ್ಲ ಅಂತ ಅವನಿಗೆ ಜಡ ಅಂತ ಹೆಸರು ಬಂತು. ಅಂದರೆ ಅವನ ಹೆಸರು ಏನಾಯಿತು, ಜಡಭರತ ಅಂತ ಹೆಸರು ಬಂತು.
ಭರತನ ಹೆಸರು ಜಡ ಭರತ ಅಂತ ಆಯ್ತು. ಯಾಕಂದ್ರೆ ಅವ್ನು ಜಡ, ಎಲ್ಲರೂ ಹೇಳಿದೆ ಏನು ಜಡ ಕಟ್ಟೋನಾಗಿದ್ಯಾ ಅಂತ. ಯಾಕಂದ್ರೆ ಏನು ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಕೂತಲ್ಲೇ ಕೂತಿರೋದು, ಆ ಥರ ಜಡ ಭರತ ಅಂತ ಹೆಸರು ಬಂತು. ಇವರು 9 ಜನ ಗಂಡ್ಮಕ್ಳು, ಮೊದಲನೇ ಹೆಂಡತಿಯ ಮಕ್ಕಳು, ಅವರು ಇವನ್ ಕೈಯಿಂದ ಎಲ್ಲ ಕೆಲಸ ಮಾಡಿಸೋರು. ಹೊಲೆ ಗದ್ದೆ ಏನಿದೆ ಅದಕ್ಕೆಲ್ಲ ಕಳಿಸೋದು, ಅಲ್ಲಿ ನೋಡ್ಕೊಳ್ಳೋ ಕೆಲಸ, ಮತ್ತೆ ಆ ಗದ್ದೆ ಕಾಯೋ ಕೆಲಸ, ಅದನ್ನೆಲ್ಲ ಮಾಡಿಸೋರು. ಮತ್ತು ಅವರಿಗೆ ಒಳ್ಳೆ ಆಹಾರ ಏನು ತಿನ್ನೋಕೆ ಕೊಡ್ತಾ ಇರ್ಲಿಲ್ವಂತೆ. ಹಳೆ ತಂಗ್ಳನ್ನ ಏನು ಮಿಕ್ಕಿರ್ತಿತ್ತು ಅದನ್ನು ಕೊಡೋರು. ಈ ಜಡಭರತ ಇದೆಲ್ಲ ಇದ್ರೇನು ತನ್ನ ಅಂಗ, ತನ್ನ ಮೈ ತುಂಬ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಪೌಷ್ಟಿಯುಕ್ತವಾಗಿ ಇತ್ತಂತೆ. ಹೀಗೆ ಅವನು ಅವ್ರು ದೊಡ್ಡವ್ರು ಮನೆಯವರು ಏನು ಹೇಳುತ್ತಾ ಇದ್ರು ಅಷ್ಟೇ ಕೆಲಸ ಮಾಡ್ತಾ ಇದ್ದಿದ್ದು, ಅದನ್ನು ಮಾಡ್ಕೊಳ್ಳೋದು, ಮತ್ತೆ ತನ್ನ ಪಾಡಿಗೆ ತಾನು ಕೂತ್ಕೊಳ್ಳೋದು. ಹಾಗೆ ಈ ಊರವರೆಲ್ಲ ಇದನ್ನ ನೋಡಿ ಅವರು ಅಂದ್ಕೊಂಡ್ರಂತೆ, ಅಯ್ಯ ಇವನ್ಗೇನು ಮಾತಾಡಕ್ಕೆ ಬರಲ್ಲ, ಈ ಜಡಭರತನ್ಗೆ ಏನು ಹೇಳಕ್ ಗೊತ್ತಾಗ್ತಾ ಇಲ್ಲ, ಅವನ ಕೈಯಿಂದ ನಮಗೇನು ಕೆಲಸ ಬೇಕೋ ಅದನ್ನೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಊರವರೆಲ್ಲ ಅವನ ಕೈಯಿಂದ ಅವ್ರಿಗೆ ಕಷ್ಟವಾದ ಕೆಲಸಗಳೇನಿತ್ತು ಅದನ್ನೆಲ್ಲ ಜಡಭರತನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ರಂತೆ. ಹಾಗೆ ಮಾಡಿಸ್ಕೊಂಡು ಎಲ್ಲರೂ ತಂಗ್ಳನ್ನ ಏನು ಮಿಕ್ಕಿದೆ ಅದನ್ನೆಲ್ಲ ಕೊಡ್ತಾ ಇದ್ರು. ಜಡಭರತ ಇದೆಲ್ಲ ಮಾಡ್ತಾ ಇದ್ದ. ಬಟ್ ಅವನ ಅವನು ಒಂದೊಂದು ಅಂಗಗಳು ಎಲ್ಲ ಚೆನ್ನಾಗಿತ್ತಂತೆ, ಅವನ ಮೈ ಫುಲ್ ಪೌಷ್ಟಿಕವಾಗಿತ್ತಂತೆ. ಅಲ್ಲಿ ಒಬ್ಬ ಇದು ಜಾದೂ ಮಂತ್ರ ಮಾಡೋರು ತಾಂತ್ರಿಕರು ಅಲ್ಲಿದ್ರಂತೆ. ಅವರು ತಾಂತ್ರಿಕರು ಒಂದು ಪೂಜೆ ಮಾಡ್ತಾ ಇದ್ರು. ಅವರಿಗೆ ಒಂದು ನರಬಲಿ ಬೇಕಿದ್ದಂತೆ, ಅಂದರೆ ಮನುಷ್ಯನ ಬಲಿ ಕೊಡಬೇಕಾಗಿತ್ತಂತೆ. ಆ ಮನುಷ್ಯನ ಬಲಿ ಕೊಡೋಕ್ಕೆ ಅವರ ಸೇವಕರಿಗೆ ಕಳೆದ್ಬಿಟ್ಟು ಒಂದು ಮನುಷ್ಯನ ಕರ್ಕೊಂಬ, ಅಂಗ ಯಾವುದು ಊನ ಆಗಿರಬಾರ್ದು ಅಂತ ಮನುಷ್ಯನ ಕರ್ಕೊಂಬ, ಅವನಿಗೆ ನಾವು ಬಲಿ ಕೊಡಬೇಕು ಅಂತ. ಅವ್ರು ಹುಡುಕೊಂಡು ಬರುವಾಗ ಈ ಜಡಭರತ ಒಂದು ಕಡೆ ಕೂತಿದ್ನಂತೆ. ಅವನನ್ನು ನೋಡಿಬಿಟ್ಟು, ಇವನು ಎಷ್ಟು ಚೆನ್ನಾಗಿದ್ದಾನೆ, ಅಂಗ ಎಲ್ಲ ಚೆನ್ನಾಗಿದೆ, ಒಂದು ಪೌಷ್ಟಿಕವಾಗಿದೆ, ಇವನನ್ನು ಕರ್ಕೊಂಡು ಹೋಗಿ ನಾವು ಬಲಿ ಕೊಡ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಅವನನ್ನು ಕರ್ಕೊಂಡು ಹೋದ್ರಂತೆ. ಇವನು ಜಡ, ಇವನು ಅವ್ರು ಕರ್ಕೊಂಡು ಹೋದ್ರೆ ಏನು ಕೇಳಲಿಲ್ಲ. ಬಾರೋ ನಮ್ಮ ಜೊತೆ, ಹೇಳು ನೀನು ಬಾ ನಮ್ಮ ಜೊತೆ ಅಂತ ಹೇಳಿದ್ರು. ಇವನು ಎದ್ದು ಬಂದ, ಏನು ಗೊತ್ತಿಲ್ಲ ಇವನಿಗೆ. ಎದ್ದು ಬಂದ, ಅವ್ರು ಅಲ್ಲಿಗೆ ಹೋದ್ರು. ತಾಂತ್ರಿಕ ಎಲ್ಲಿ ಅವನು ಪೂಜೆ ಮಾಡ್ತಾ ಇದ್ದ ಅಲ್ಲಿಗೆ ಹೋದ. ಬಾ ಇಲ್ಲಿ ನಿನ್ನ ಕತ್ತಿಲ್ಲಿ ಇಡು, ನಾವು ನಿನ್ನನ್ನು ಸಾಯಿಸ್ತೀವಿ ಅಂತ. ಅವನೇನು ಮಾತಾಡಿಲ್ಲ, ಏನು ಮಾತಾಡದೆ ಸುಮ್ಮನೆ ಕೂತಿದ್ದ. ಅವ್ರು ಬಂದು, ಆ ತಾಂತ್ರಿಕ ಬಂದು ಅವನ ತಲೆ ಇನ್ನೇನು ಕಡಿಬೇಕು. ಅಲ್ಲಿ ಕಾಳಿ ಮಾತೆ ಪೂಜೆ, ನಿಮ್ಗೆ ಗೊತ್ತಿರಬೇಕು, ತಾಂತ್ರಿಕರೆಲ್ಲ ಕಾಳಿಗೆ ಪೂಜೆ ಮಾಡ್ತಾರೆ ಅಂತ. ಕಾಳಿ ಮಾತೆಯ ವಿಗ್ರಹ ಇತ್ತು, ಆ ವಿಗ್ರಹದ ಮುಂದೆ ಪೂಜೆ ಮಾಡ್ತಾ ಇದ್ದ. ಅಲ್ಲಿ ಈ ಬಲಿ ಕೊಡೋದಿಕ್ಕೆ ತಯಾರಾದ್ರು. ಇನ್ನೇನು ಅವನ ತಲೆ ಕತ್ತರಿಸ್ಬೇಕು ಅಂದಾಗ ಆ ಕಾಳಿ ಮಾತೆ ಸಾಕ್ಷಾತ್ ಎದ್ದು ಬಂದ್ಲಂತೆ. ಅವಳು ಆ ಕಲ್ಲಿನ ವಿಗ್ರಹದಿಂದ ಎದ್ದು ಬಂದು, ಏನಕ್ಕೆ ಈ ನನ್ನ ಭಕ್ತನಿಗೆ ನೀವು ಸಾಯಿಸ್ತಾ ಇದ್ದೀರಾ ಅಂತ ಹೇಳಿ ಆ ತಾಂತ್ರಿಕನ ಅವನ ಕತ್ತನ್ನ ಕಡಿದು ಅಲ್ಲಿರೋರ್ಗೆಲ್ಲರಿಗೂ ಹೆದರಿಸಿ, ಆಮೇಲೆ ಇವನು ನೀನು ಬಿಡಬೇಕು ಅಂತ ಹೇಳ್ಬಿಟ್ಟು ಕಾಳಿ ಮಾತೆ ಹೋದ್ಲಂತೆ. ಜಡಭರತಂಗೆ ಏನೂ ಗೊತ್ತಾಗ್ಲಿಲ್ಲ, ಏನೂ ಅನ್ನಿಸ್ಲಿಲ್ಲ. ನಾವಾಗಿದ್ರೆ ನೋಡು ನಾನು ಎಂಥ ಮಹಾತ್ಮ, ನನ್ನನ್ನು ಕಾಪಾಡೋದಕ್ಕೆ ಕಾಳಿನೇ ಬಂದಿದ್ದಾಳೆ, ನನ್ನ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಅಂತ ನಾವು ಕೊಚ್ಕೋತಾ ಇದ್ವಿ. ಜಡಭರತ ಒಂದು ಮಾತಾಡಲಿಲ್ಲ. ಆ ಶಿಷ್ಯರು ಯಾರಿದ್ರು ಅವ್ರ ಹತ್ರ ಒಂದು ಮಾತು ಆಡದೆ ಅಲ್ಲಿಂದ ಎದ್ದು ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದಂತೆ, ಏನೂ ಮಾತಾಡಲಿಲ್ಲ. ಹಾಗೆ ಹೋಗ್ತಾ ಇರುವಾಗ ಅಲ್ಲಿ ರಹೋಗಣ ಅಂತ ಒಬ್ಬ ರಾಜ ಹೋಗ್ತಾ ಇರೋ ದಾರಿಲಿ, ಸಿಂಧೂ ದೇಶ ಅಂತ ಹೇಳ್ತಾರೆ, ಈಗಿನ ಆಫ್ಘಾನಿಸ್ತಾನ್, ಆ ದೇಶದ ರಾಜ. ಅವನು ನಿಜವಾಗಿ ಹೇಳಬೇಕಂದ್ರೆ ತುಂಬ ಒಳ್ಳೆಯ ರಾಜ. ಅವನು ಜ್ಞಾನ ಪಡಿಬೇಕು ಅಂತ ಹೇಳಿ ಕಪಿಲನ ಕತೆ ಕೇಳಿದಿರಲ್ವಾ? ಕಪಿಲ ತಾಯಿಗೆ ದೇವಹೂತಿಗೆ ಉಪದೇಶ ಕೊಟ್ಟಿದ್ದು, ಸಾಂಖ್ಯ ಯೋಗ ಉಪದೇಶ. ಕರ್ದಮ ಋಷಿಯ ಮಗ, ಕರ್ದಮ ಮತ್ತೆ ದೇವಹೂತಿ ಸ್ವಯಂಭೂ ಮನುವಿನ ಮೊಮ್ಮಗ. ಅವನು ಹೇಳಿದ್ದೆ ನಿಮಗೆ, ಮರ್ತಿದ್ದೀರೇನು? ಅವನ ಹತ್ರ ಹೋಗ್ಬೇಕು, ಅವನ ಹತ್ರ ಜ್ಞಾನ ಪಡಿಬೇಕು ಅಂತ ಆ ರಹೋಗಣ ರಾಜ ಹೋಗ್ತಾ ಇದ್ನಂತೆ. ಕಪಿಲ ಒಂದು ಸಾಗರ, ಒಂದು ಸಮುದ್ರದ ಸಮುದ್ರದಲ್ಲಿ ಇದ್ದು ಅವನು ತಪಸ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಗಿ ಹಾಗೆ ಹೋಗ್ತಾ ಇದ್ದ. ಆಗಿನ ಕಾಲದಲ್ಲಿ ನಮಗೆ ಜ್ಞಾನ ಬೇಕಂದ್ರೆ ಎಲ್ಲೆಲ್ಲೋ ಹೋಗ್ಬೇಕಾಗಿತ್ತು. ಇವಾಗ ನಾವು ಕೂತಲ್ಲೇ ಜ್ಞಾನ ಸಿಗತ್ತೆ, ಆದರೆ ನಾವು ಯಾರು ಜ್ಞಾನ ಪಡೆಯೋಕ್ಕೆ ಹೋಗಲ್ಲ, ನಾವು ಯಾರು ಅದನ್ನು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಆಗ ಅವರು ಎಲ್ಲೆಲ್ಲೋ ದೇಶಾಂತರ
ಎಲ್ಲೆಲ್ಲೋ ಹೋಗ್ತಾ ಇದ್ರಂತೆ. ಅವನು ಆ ಕಪಿಲ ರಾಜ ಎಲ್ಲಿದೆ, ಕಪಿಲ ಋಷಿ ಹತ್ರ ಹೋಗ್ಬೇಕು ಅಂತ ಹೊರಟಿದ್ನಂತೆ. ಅವನು ಹೋಗೋ ದಾರಿಯಲ್ಲಿ ಈ ಪಲ್ಲಕ್ಕಿ ಅವನಿಗೆ ಆವಾಗಿನ ಕಾಲದಲ್ಲಿ ಗಾಡಿ ಇರಲಿಲ್ಲ, ವೆಹಿಕಲ್ಸ್ ಇರಲಿಲ್ಲ, ಕಾರ್ ಇರಲಿಲ್ಲ, ಮೊಬೈಲ್ ಮೊಬೈಲ್ ಇರಲಿಲ್ಲ, ಏನಿರಲಿಲ್ಲ. ಪಲ್ಲಕ್ಕಿಲಿ ಒಂದು ರಾಜ ಅಲ್ಲ, ಪಲ್ಲಕ್ಕಿಲಿ 4 ಜನ ಸೇವಕರು ಹೋಗ್ತಾ ಇದ್ರಂತೆ. ಅದರಲ್ಲಿ ಒಬ್ಬ ಸೇವಕನಿಗೆ ಏನೋ ಒಂಥರ ಮೈ ಸರಿ ಹೋಗಲಿಲ್ಲ, ಅವನು ಅಲ್ಲೇ ಉಳ್ಕೊಂಡ್ಬಿಟ್ಟ. ಇವಾಗ ಇನ್ನೊಬ್ರು ಬೇಕೇ ಬೇಕಲ್ಲ ಪಲ್ಲಕ್ಕಿ ಹೋಗೋಕ್ಕೆ. ಕಪಿಲ ಅಲ್ಲಿ ಇವನು ಜಡಭರತ ಮುಂದ್ಗಡೆ ಬರ್ತಾ ಇದ್ನಂತೆ. ನೋಡಿದ್ರಂತೆ, ಈ ಜಡಭರತ ಚೆನ್ನಾಗಿದ್ದಾನೆ, ಇವನ್ಗೆ ಹೇಳ್ಬಿಟ್ಟು ನಮ್ಮ ಪಲ್ಲಕ್ಕಿ ಹೊರಕ್ಕೆ ಹೇಳೋಣ ಅಂತ ಹೇಳಿ. ಸರಿ ಅಂತ ಅವನನ್ನ ಕರೆದ್ರಂತೆ. ಈ ಜಡಭರತ ಗೊತ್ತು ನಿಮ್ಗೆ, ಯಾರೇನು ಹೇಳ್ತಾರೆ ಅದನ್ನ ಮಾಡೋನು. ಅವನು ಬಂದ, ಪಲ್ಲಕ್ಕಿನ ಎತ್ಕೊಂಡ, ನಮ್ಮೊಟ್ಟಿಗೆ ಪಲ್ಲಕ್ಕಿ ಎತ್ತು ಅಂತ. ರಹೋಗಣ ರಾಜ ಕೂತಿದ್ನಲ್ಲ, ಈ ತರ ಪಲ್ಲಕ್ಕಿ ಎತ್ಕೊಂಡು ಹೋಗುವಾಗ 4 ಜನ ಇದ್ರೆ ಅದು ಒಂದೇ ಸಮ ಎತ್ಕೊಂಡು ಹೋಗ್ಬೇಕು. ಅಂದ್ರೆ ಒಂದೇ ಸಮ ಹೆಜ್ಜೆ ಹಾಕ್ಬೇಕು ಎಲ್ಲರೂ, ಇಲ್ಲ ಅಂದ್ರೆ ಪಲ್ಲಕ್ಕಿ ಒಂಥರ ಅಲ್ಲಾಡತ್ತೆ. ಎಲ್ಲರೂ ಈ 3 ಜನ ಒಂಥರ ನಡ್ಕೊಂಡು ಹೋಗ್ತಾ ಇದ್ರೆ ಈ ಜಡಭರತ ಹೆಜ್ಜೆ ಬೇರೆ ಬೇರೆ ಕಡೆ ಹಾಕ್ತಾ ಇದ್ನಂತೆ. ಯಾಕೆ ಅಂದ್ರೆ ಜಡಭರತನಿಗೆ ಮೋಕ್ಷ ಮೇನ್, ಈ ಜನ್ಮದಲ್ಲಿ ಬೇಕಿದ್ದು ಮೋಕ್ಷ. ಅವನ್ ಹೆಜ್ಜೆ ಇಡುವಾಗ ಎಲ್ಲಿ ಒಂದು ಹುಳದ ಮೇಲೆ ಕಾಲಿಡ್ತೀನೋ, ಎಲ್ಲಿ ಒಂದು ಇರುವೆ ಮೇಲೆ ಕಾಲಿಡ್ತೀನೋ, ಇಲ್ಲ ಎಲ್ಲಿ ನಾವು ಒಂದು ಜಿರಳೆ ಮೇಲೆ ಕಾಲಿಡ್ತೀನೋ ಅಂತ ಯೋಚನೆ ಮಾಡಿಕೊಂಡು ಅವ್ನ ಹೆಜ್ಜೆ ಇಡ್ತಾ ಇದ್ನಂತೆ. ಯಾವ್ದ್ರ ಮೇಲೂ ನಾನು ಕಾಲು ಇಡಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಹೆಜ್ಜೆ ಇಡ್ತಾ ಇದ್ನಂತೆ. ಅವ್ನು ಯಾವಾಗ ಹಿಂಗೆ ಹೆಜ್ಜೆ ಇಡ್ತಾ ಇದ್ದ, ಆ ಪಲ್ಲಕ್ಕಿ ಅಲ್ಲಾಡಕ್ಕೆ ಶುರು ಆಯ್ತು. ಒಳಗಡೆ ಆ ರಹೋಗಣ ರಾಜ, ಏನದು, ಯಾಕೆ ಈ ಪಲ್ಲಕ್ಕಿ ಈ ತರ ಅಲ್ಲಾಡ್ತಾ ಇದೆ ಅಂತ. ಈ 3 ಜನ ಹೇಳೋರು, ನಾವೆಲ್ಲ ಸರಿಗಿದ್ದೀವಿ, ಇನ್ನೊಬ್ಬ ಇದ್ದಾನಲ್ಲ ಈ ದಾಂಡಿಗನಿಂದ ಹಿಂಗಾಗ್ತಾ ಇದೆ ಅಂತ. ಸರಿಯಾಗಿ ಹೊತ್ತು, ನೀನು ಸರಿಯಾಗಿ ಹೊರು ನನ್ನನ್ನ ಅಂತ ಹೇಳಿದ್ನಂತೆ. ಸರಿ ಮುಂದೆ ಹೋಗ್ತಾ ಇದ್ದ, ಮತ್ತೆ ಹಾಗೆ ಅವನು ಹೆಜ್ಜೆ ಹಾಕುವಾಗೆಲ್ಲ ನೋಡ್ಕೊಂಡು ಹೆಜ್ಜೆ ಹಾಕ್ತಾ ಇದ್ದ. ಆ ರಾಜ ಒಳಗಡೆಯಿಂದ ಹೇಳಿದ್ನಂತೆ, ಏನಪ್ಪ ತುಂಬಾ ದೂರದಿಂದ ಹೊರತಾ ಇದೀಯ ನನ್ನನ್ನ, ಇಲ್ಲ ನಿನ್ಗೆ ಮೈ ಹುಷಾರಿಲ್ವಾ, ಇಲ್ಲ ನಿನ್ ಮೈ ಚೆನ್ನಾಗಿಲ್ವಾ, ಏನಕ್ಕೆ ಹಿಂಗೆ ಮಾಡ್ತಾ ಇದೀಯಾ, ಸರಿಯಾಗಿ ಹೋರು, ಇಲ್ಲ ಅಂದ್ರೆ ನಿಂಗೆ ನಾನು ಯಾರು ಅಂತ ಗೊತ್ತಿರಬೇಕು, ನಾನು ರಾಜ. ಯಮಭಟ ಬಂದು ಹೆಂಗೆ ನಿನ್ನ ಪ್ರಾಣ ಎತ್ಕೊಂಡು ಹೋಗ್ತಾನೆ ಆ ರೀತಿ ನಾನು ನಿನ್ನ ಹೊಡೆದಾಕ್ತೀನಿ ಅಂತ ಹೇಳ್ತಾನಂತೆ. ಭರತ ಸುಮ್ಮನೆ ಇದ್ದ, ಏನು ಮಾತಾಡಿಲ್ಲ. ರಾಜ ಏನು ಹೇಳಿದ್ರು ಏನು ಮಾತಾಡಿಲ್ಲ. ಅಲ್ಲಿ ತನಕನೂ ಅವ್ನು ಮಾತಾಡ್ತಾ ಇರ್ಲಿಲ್ಲ. ಮತ್ತೆ ಹಾಗೆ ಪಲ್ಲಕ್ಕಿ ಅಂಕು ಡೊಂಕಾಗೆ ಎತ್ಕೊಂಡು ಹೋಗ್ತಾ ಇದ್ರು. ಇವಾಗ ರಹೋಗಣ ರಾಜನಿಗೆ ಸಿಟ್ಟು ಬಂತಂತೆ. ಸಿಟ್ಟು ಬಂದು ಪಲ್ಲಕ್ಕಿ ಇಳಿಸಿ ಅಂತ ಹೇಳಿದಂತೆ. ಪಲ್ಲಕ್ಕಿ ಇಳಿಸ್ಬಿಟ್ಟು ಕೆಳಗಡೆ ಇಳಿದು ಬಂದು ಈ ಜಡಭರತನಿಗೆ ನೋಡಿ, ಏನು ಅನ್ಕೊಂಡಿದ್ಯಾ ನೀನು, ನಾನು ನಿನಗೆ ದುಡ್ಡು ಕೊಟ್ಟು ಈ ಪಲ್ಲಕ್ಕಿ ಹೋರಕ್ಕೆ ನಾನು ನಿಂಗೆ ನೇಮಿಸಿರೋದು, ನೀನು ನನ್ನನ್ನು ಸರಿಯಾಗಿ ಹೊತ್ಕೊಂಡು ಹೋಗ್ತಾ ಇಲ್ಲ, ಏನಕ್ಕೆ ನಿನ್ನ ಮೈಗೆ ಹೇಗಿದೆ ಅಂತೆಲ್ಲ ಬೈಯಕ್ಕೆ ಶುರು ಮಾಡಿದ್ನಂತೆ. ಆಗ ಇಲ್ಲಿ ತನಕ ಜಡಭರತ ಬಾಯಿ ಮುಚ್ಕೊಂಡಿದ್ದವರು ಇವಾಗ ಬಾಯಿ ಬಿಟ್ರಂತೆ. ಆವಾಗ ಬಾಯಿ ಬಿಟ್ಬಿಟ್ಟು ಅವರು ಹೇಳಿದ್ರೆ ಏನಂತೆ, ರಾಜ, ನೀನು ಏನಾಗಿದೆ ನಿನ್ನ ಜ್ಞಾನಕ್ಕೆ, ಯಾಕೆ ನೀನು ಈ ರೀತಿ ಮಾತಾಡ್ತಾ ಇದೀಯಾ, ನೀನು ನನಗೆ ದುಡ್ಡು ಕೊಡ್ತಾ ಇದೀಯಾ, ನೀನು ಇವ್ರಿಗೆಲ್ಲ ದುಡ್ಡು ಕೊಡ್ತಾ ಇದೀಯಾ, ಬರೀ ಒಂದು 200 ರೂಪಾಯಿ ಕೊಟ್ಟು ನೀನು ನನಗೆ ರಾಜನಾಗಲ್ಲ, ನೀನು ನನ್ನನ್ನು ಪಡ್ಕೊಳಕ್ಕಾಗಲ್ಲ, ನಿನ್ನನ್ನು ಹೊರಡ್ತಾ ಇರೋ ದೇವರಿಗೆ ನೀನು ಶರಣಾಗಬೇಕು, ನನ್ನನ್ನು ದೇವ್ರು ಹೊಡ್ತಾ ಇದ್ದಾರಾ ಅಂತ ಕೇಳ್ತಾನಂತೆ. ಈ ರಾಜ, ಏನು ಹೇಳ್ತಾ ಇದೆಯಾ ನೀನು, ನನ್ನನ್ನು ದೇವ್ರು ಹೊರಡ್ತಾ ಇದ್ದಾರಾ, ಅದನ್ನ ಹೇಗೆ ಅಂತ ನೀನು ನನಗೆ ತೋರಿಸು ಅಂತ ಹೇಳಿದ್ರಂತೆ. ಆವಾಗ ಜಡಭರತ, ಇಲ್ಲಿ ತನಕ ಜಡಭರತ ಹೆಂಗಿದ್ದ ಅಂದರೆ ಅಷ್ಟು ಅವನು ಸ್ನಾನ ಮಾಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ, ಒಂಥರ ಏನು ಸಿಕ್ಕತ್ತೆ ಅದು ತಿನ್ನೋದು, ಹಳೇದೆಲ್ಲ ತಿನ್ನೋದು, ಹಾಗಿದ್ದವನು ಮೈಯೆಲ್ಲ ಕೊಳಕಾಗಿತ್ತಂತೆ. ಈ ಥರ ನೀನು ಕೊಳಕಾಗಿದ್ಯಾ, ನೀನು ನನಗೆ ಬುದ್ಧಿ ಹೇಳ್ತಾ ಇದೀಯಾ, ನಿನ್ನ ಬುದ್ಧಿಲಿ ಇರೋ ಅಂಥ ಕೊಳಕು ಬುದ್ಧಿ ನನಗೆ ಹೇಳ್ತಾ ಇದೀಯಾ ಅಂತ ಹೇಳಿದ್ರಂತೆ. ಏನು ಕೊಳಕು ಬುದ್ಧಿ, ಯಾಕೆ ನಿನಗೆ ಈ ಥರ ಅಹಂಭಾವ ಅಂತ ಜಡಭರತ ರಾಜನಿಗೆ ಕೇಳಿದ್ರಂತೆ. ನಿನಗೆ ಅರಿವಿರಬೇಕು, ನಮ್ಮನ್ನು ಹೊರತಾ ಇರೋ ಆ ದೇವರಲ್ಲಿ ನಾವು ಶರಣಾಗಬೇಕು, ನೀನು ಆ ದೇವರಲ್ಲಿ ಶರಣಾಗ್ತಾ ಇಲ್ಲ ಅಂತ. ನಮ್ಮನ್ನ ದೇವ್ರೆಲ್ಲಿ ಹೊರತಾ ಇದ್ದಾರೆ ಅದನ್ನ ನೀನು ನಂಗೆ ಹೇಳು ಅಂತ ಹೇಳಿ. ಆವಾಗ ಅವನು ಎಕ್ಸ್ಪ್ಲೈನ್ ಮಾಡಿದ್ನಂತೆ, ನೀನು ಕೂತಿದ್ದಿದ್ದು ಈ ಪಲ್ಲಕ್ಕಿ ಹೊರತಾ ಇದ್ದಿದ್ದು ಯಾರು, ಈ 4 ಜನ. ಆ 4 ಜನ ಹೊರತಾ ಇದ್ದಿದ್ದು ಹೇಗೆ, ನಮ್ಮ ಕೈಗಳಲ್ಲಿ. ನಮ್ಮ ಕೈ ಇರೋದೆಲ್ಲಿ, ನಮ್ಮ ಅಂಗದಲ್ಲಿ. ಅಂಗ ಇರೋದೆಲ್ಲಿ,
ನಮ್ಮ ದೇಹ ಹೊತ್ಕೊಂಡು ನಡೀತಾ ಇದೆ. ದೇಹ ಇರೋದು ಹೊಟ್ಟೆಯ ಮೇಲೆ, ಹೊಟ್ಟೆ ಇರೋದು ಕಾಲಿನ ಮೇಲೆ, ಕಾಲಿರೋದು ಎಲ್ಲಿ? ನೆಲದ ಮೇಲೆ. ಈ ನೆಲ ಹೊರ್ತಾ ಇರೋದು ಯಾರು? ಕೂರ್ಮ ಅವತಾರದಲ್ಲಿ ಹೊರ್ತಾ ಇರೋದು ಸಾಕ್ಷಾತ್ ಪರಮಾತ್ಮ. ಕೂರ್ಮ ಅವತಾರನ ಬೆನ್ನ ಮೇಲೆ ಈ ನೆಲ ಇರೋದು. ಆ ನೆಲ ಹೊರ್ತಾ ಇರೋದು ಆ ಪರಮಾತ್ಮ. ಆ ಪರಮಾತ್ಮನಲ್ಲಿ ನಾವು ಶರಣಾಗಬೇಕು. ನೀನು ಬರೀ ನಮ್ಮನ್ನು ಒಂದು 800 ರೂಪಾಯಿ ಕೊಟ್ಟು, 200 ರೂಪಾಯಿ ಕೊಡ್ಬೋದು, ಇಲ್ಲ 300 ರೂಪಾಯಿ ನೀನು ಏನೋ ಒಂದು ನಾಣ್ಯ ಕೊಡ್ಬೋದು, ಅದು ಕೊಟ್ಟು ನಾನು ನಿನ್ನ ಆಳು ಅಂತ ನೀನು ಹೇಳ್ತಾ ಇದೆಯಲ್ಲ, ಇದು ನಿನ್ನ ತಪ್ಪು ಕಲ್ಪನೆ. ನೀನು ಇದು ಸರಿಯಾಗಿ ಅರ್ಥಕೊಂಡಿಲ್ಲ, ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಇವಾಗ ರಹೋಗಣನಿಗೆ ಅರಿವಾಯ್ತಂತೆ, ಇವನು ಒಂದು ಜಡ ಹಿಡಿದಿರೋ ಮನುಷ್ಯ ಅಲ್ಲ, ಇವನಲ್ಲಿರೋ ಅಂಥ ಆತ್ಮಜ್ಞಾನ ನಾನು ತಿಳ್ಕೋಬೇಕು. ಇವನೇ ಕಪಿಲನ ಅವತಾರದಲ್ಲಿ ನನ್ನ ಹತ್ರ ಬಂದಿರ್ಬೋದು, ಅವನೇ ಇಲ್ಲಿ ಬಂದು ನನಗೆ ಈ ಜ್ಞಾನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಆವಾಗ ಅವನಿಗೆ ನಮಸ್ಕಾರ ಮಾಡ್ತಾನಂತೆ. ನಮಸ್ಕಾರ ಮಾಡಿ, ನೀವು ಯಾರು ಅಂತ ನಂಗೆ ಅರಿವಾಗಲಿಲ್ಲ, ನೀವು ಯಾರು ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ, ನಾನು ಭರತ. ಓ, ಭರತ ಅಂದರೆ ನೀವೇನಾ ಅಂತ. ಹೌದು, ನಾನೇ ಭರತ. ಮತ್ತು ನೀವು ಈ ಥರ ಯಾಕೆ ಹೀಗಿದ್ದೀರಾ ಅಂತ ಅವರು ಆವಾಗ ಹೇಳ್ತಾರಂತೆ, ನಾನು ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬುದ್ಧಿವಾದ ಇಲ್ಲಿ ಅವರು ಆ ರಹೋಗಣನಿಗೆ ಹೇಳ್ತಾರಂತೆ. ಈ ಉಪದೇಶ ಏನು ಕೊಡ್ತಾರೆ ಅವರು, ಆ ಉಪದೇಶ ತುಂಬ ವಿಸ್ತಾರವಾಗಿ ಭಾಗವತದಲ್ಲಿ ಬರೆದಿದ್ದಾರೆ. ಜಡಭರತ ಏನು ಉಪದೇಶ ರಹೋಗಣನಿಗೆ ಕೊಡ್ತಾರೆ ಆ ವಿಸ್ತಾರವಾಗಿ ಅದನ್ನು ಹೇಳಿದ್ದಾರೆ. ಅದನ್ನು ಹೇಳಿ ಜಡಭರತ ಹಾಗೆ ಕೆಲವು ಕಾಲ ಅಲ್ಲೇ ಕಳೆದು ಅವರಿಗೆ ದೇಹ ಅಂತ್ಯ ಮಾಡುವಂಥ ಸಮಯ ಬರುತ್ತೆ. ದೇಹ ತ್ಯಾಗ ಮಾಡಿಬಿಟ್ಟು ಅವರು ದೇಹ ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗ್ತಾರಂತೆ. ಈ ಕಥೆಯಿಂದ ನಮಗೆ ಅರ್ಥ ಆಗೋದು ಏನು ಅಂದರೆ, ನಾವು ಈ ಸಂಸಾರ ಬಂಧನದಲ್ಲಿ ನಮ್ಮನ್ನು ನಾವು ಎಷ್ಟು ತೊಡಗಿಸ್ಕೋತೀವಿ ಅಂದರೆ, ಪ್ರತಿ ದಿವಸ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನಿದು, ನನ್ನ ಮನೆ, ನಂದು ಗಾಡಿ, ನಂದಿದು ಅಂತ ನಾವು ಅಟ್ಯಾಚ್ಮೆಂಟ್ಸ್ ಜಾಸ್ತಿ ಬೆಳ್ಕೋತಾ ಇರ್ತೀವಂತೆ. ಈ ಅಟ್ಯಾಚ್ಮೆಂಟ್ಸ್ನ ನಾವು ಆದಷ್ಟು ಕಮ್ಮಿ ಮಾಡ್ಕೋತಾ ಹೋಗಬೇಕು. ಈ ಕಮ್ಮಿ ಮಾಡೋದು ನಮಗೆ ಎಷ್ಟು ಕಷ್ಟ ಅಂದರೆ, ಯಾವುದೂ ನಾವು ಬಿಟ್ಕೊಡೋಕ್ಕಾಗಲ್ಲ. ನಮಗೆ ಅದು ಇದು ಇಂಪಾರ್ಟೆಂಟು, ಇದು ಇರಲೇಬೇಕು, ಇದು ನಂದು, ಇದು ನಾನು ಮಾಡಿರೋದು ಅಂತ ನಾವು ಹೇಳ್ತೀವಿ. ಇದು ನಾನು ಅನ್ನೋದನ್ನು ಬಿಡಬೇಕಂತೆ. ಇದು ಭಾಗವತ ಹೇಳುತ್ತೆ, ನಂದು, ನಾನು ಮಾಡ್ತಾ ಇರೋದು. ಇವಾಗ ನಾನಿಲ್ಲಿ ಕೂತ್ಕೊಂಡು ಕತೆ ಹೇಳ್ಬೋದು, ಆದರೆ ಕತೆ ನಾನೆಲ್ಲ ಹೇಳ್ತಾ ಇರೋದು. ಭಗವಂತ ನನಗೆ ಹೇಳೋದಕ್ಕೆ ಬುದ್ಧಿ ಕೊಟ್ಟಿರೋದು, ಅವನೇ ನನ್ನ ಬಾಯಿಂದ ಹೇಳಿಸ್ತಾ ಇರೋದು, ನಾನು ಮಾಡ್ತಾ ಇಲ್ಲ. ಯಾವುದೇ ಕೆಲಸ ನಾವು ಮಾಡುವಾಗಲೂ, ಏನೇ ಕಾರ್ಯ ಶುರು ಮಾಡ್ತಾ ಇದ್ದೀವಿ, ಇಲ್ಲ ನಾವು ಎದ್ದಿದ್ದೀವಿ, ಬೆಳಗ್ಗೆ ಎದ್ದಿದ್ದೀವಿ ಅಂದರೆ ಭಗವಂತ ನಿನ್ನ ಅನುಗ್ರಹದಿಂದ ನಾವು ಎದ್ದಿದ್ದೀವಿ, ನಿನ್ನ ಕಾರ್ಯ ಮಾಡೋದಕ್ಕೆ ನಾನು ಎದ್ದಿದ್ದೀನಿ. ಇವತ್ತಿನ ದಿವಸ ನಾನು ನಿನ್ನ ಕಾರ್ಯ ಮಾಡೋಣ. ಸ್ನಾನ ಮಾಡೋಕ್ಕೆ ಹೋಗಿದ್ರೆ ಆಗಲೂ ಕೂಡ ಭಗವಂತ ನಿನ್ನ ಕಾರ್ಯ ಮಾಡೋದಕ್ಕೆ ನನ್ನ ಅಂಗನ ನಾನು ಶೌಚ ಮಾಡ್ಕೋತಾ ಇದ್ದೀನಿ. ಹೀಗೆ ಎಲ್ಲ ಕಾರ್ಯ ನಾವು ಏನು ಮಾಡ್ತಾ ಇದ್ದೀವಿ, ಭಗವಂತ ನಿನಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ನಾವು ಅನುಷ್ಠಾನ ಮಾಡ್ಕೊಂಡು ಮಾಡಿದ್ರೆ ಆ ಕಾರ್ಯ ಚೆನ್ನಾಗಾಗತ್ತಂತೆ. ಇದು ನಮಗೆ ಜಡಭರತನ ಕಥೆಯಲ್ಲಿ ಬರೋದು. ಜಡಭರತ ನಮಗೆ ಬುದ್ಧಿವಾದ ಹೇಳಿರೋದೇನೆಂದರೆ, ಅಟ್ಯಾಚ್ಮೆಂಟ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಸ್ಲೋಲಿ ಗೆಟ್ ಡಿಟ್ಯಾಚ್ಡ್. ಎಲ್ಲದರಿಂದನೂ ನಾವು ಡಿಟ್ಯಾಚ್ ಆಗಬೇಕು. ಅದರಲ್ಲೂ ವಯಸ್ಸಾದಾಗ ಹೇಳ್ತಾರೆ ಡಿಟ್ಯಾಚ್ಮೆಂಟ್ಸ್ ಜಾಸ್ತಿ ಆಗಬೇಕು ಅಂತ. ಕೆಲವ್ರಿಗೆ ಆವಾಗಲೇ ಅಟ್ಯಾಚ್ಮೆಂಟ್ಸ್ ಇನ್ನೂ ಜಾಸ್ತಿ ಆಗತ್ತೆ, ಅದು ಬಿಡಬೇಕಂತೆ. ಅದನ್ನು ಇಲ್ಲಿ ಹೇಳ್ತಾರೆ. ಈಗ ಜಡಭರತನ ಕಥೆ ನಾವು ಕೇಳಿದ್ವಿ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಪರೀಕ್ಷಿತ್ ರಾಜ, ಇದು ಕತೆ ಯಾರಿಗೆ ಹೇಳ್ತಾರೆ? ಶುಕರಾಜ, ಶುಕರು ಮುನಿಗಳು ಅವರು ಪರೀಕ್ಷಿತ್ ರಾಜನಿಗೆ ಕತೆ ಹೇಳ್ತಾ ಇರೋದು. ಇಲ್ಲಿ ಪರೀಕ್ಷಿತ್ ರಾಜ ಶುಕಮುನಿಗೆ ಕೇಳ್ತಾರಂತೆ, ಭಗವಂತ ನೀನು ಶುಕದೇವ, ನೀನು ಪ್ರಿಯವ್ರತ ಅನ್ನೋರು ಇನ್ನೊಬ್ರು ಸ್ವಯಂಭೂ ಮನುವಿನ ಮಗ, ಅವ್ರ ಬಗ್ಗೆ ನೀವು ಕತೆ ಹೇಳಿದ್ರಿ. ಅವರು ಈ ಚಕ್ರ, ಅವರ ರಥದ ಚಕ್ರದಿಂದ 7 ಸಮುದ್ರ ಆಯಿತು ಅಂತ ಕತೆ ಹೇಳಿದ್ರಿ. ಭೂಗೋಳದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಅಂತ ಕೇಳ್ತಾರಂತೆ. ಆವಾಗ ಇವರು ಶುಕದೇವ ಭೂಗೋಳ, ನಮ್ಮ ಜಿಯೋಗ್ರಫಿ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇದು ಭಾಗವತದಲ್ಲಿ ಇಲ್ಲಿದೆ. ಅಂದರೆ ಮೇರು ಪರ್ವತ ಬರುತ್ತೆ, ಸೆಂಟರಲ್ಲಿರೋದು ಮೇರು ಪರ್ವತ,
ಅದು ಮೇರು ಪರ್ವತ ಕೆಳಗಡೆ ಚೂಪಾಗಿತ್ತಂತೆ, ಮೇಲ್ಗಡೆ ಒಂಥರ ಇತ್ತಂತೆ. ಅದಕ್ಕೆ ಸಪೋರ್ಟ್ ಆಗಿ 4 ಪರ್ವತಗಳು ಆ ಕಡೆ ಇದೆ, 4 ಪರ್ವತಗಳು ಈ ಕಡೆ ಆ ಕಡೆ. ಯಾಕಂದರೆ ಅದು ಕೆಳಗಡೆ ಚೂಪಾಗಿತ್ತು, ಈ ಬೀಳೋ ಚಾನ್ಸಸ್ ಇದೆ ಅಂತ ಹೇಳಿ ಇನ್ನು 4 ಪರ್ವತ. ಅದರಲ್ಲಿ ಒಂದು ಪರ್ವತ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದು, ಅದು ಮಂದರ ಪರ್ವತ. ಆ ಮಂದರ ಪರ್ವತ ಅನ್ನೇ ತಗೊಂಡು ಸಮುದ್ರ ಮಂಥನ ಮಾಡಿದ್ದು. ಹೀಗೆ ಈ ಭೂಗೋಳದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಇದಾದ ಮೇಲೆ ಮುಂದೆ ನಮಗೆ ಒಂದು ಸ್ವಾರಸ್ಯವಾದ ಕತೆ ಬರುತ್ತೆ. ಅದು ಯಾವುದು ಅಂದರೆ ಅಜಾಮಿಳನ ಕತೆ. ಅಜಾಮಿಳ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಎಲ್ಲರಿಗೂ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಜಾಮಿಳನ ಕತೆ ಗೊತ್ತಿದೆಯಾ? ಅಜಾಮಿಳನ ಕತೆ ನಾವು ಮುಂದಿನ ವಾರ ತಿಳ್ಕೊಳ್ಳೋಣ. ಅಜಾಮಿಳನ ಕಥೆಯಲ್ಲಿ ಅಂತ್ಯಕಾಲದಲ್ಲಿ ನಾರಾಯಣನ ಹೆಸರು, ಅವನು ಎಷ್ಟು ಕೆಟ್ಟ ಮನುಷ್ಯ ಅಂಥವನು ಮೋಕ್ಷಕ್ಕೆ ಹೋಗೋ ಕತೆ. ಹೇಗೆ ಅಂದರೆ ಬರೀ ಒಂದು ನಾರಾಯಣನ ಹೆಸರು ಬಾಯಲ್ಲಿ ಬಂದಿದ್ದಕ್ಕೆ, ಅದು ದೇವರ ಹೆಸರಲ್ಲ, ಮಗ ನಾರಾಯಣನ ಹೆಸರು ಹೇಳಿದ್ದಕ್ಕೆ ಅವರು ಮೋಕ್ಷಕ್ಕೆ ಹೋಗ್ತಾರಂತೆ. ಈ ಕಥೆನ ನಾವು ಮುಂದಿನ ವಾರ ಕೇಳಿಸ್ಕೊಳ್ಳೋಣ. ಹಾಂ ಅವರು ಮಾಡಿದ್ರಲ್ಲ, ಅದರಲ್ಲೂ ಅದೇ. ಈ ಕಥೆಗಳು ನಮಗೆ ಹೇಗೆ ಮೋಕ್ಷಕ್ಕೆ ಹೋಗಬೇಕು ಅನ್ನೋದನ್ನು ತೋರಿಸತ್ತೆ. ಇದನ್ನು ಬೇರೆ ಬೇರೆ ಕತೆ ಹೇಳಿ ನಮಗೆ ಭಗವಂತ ಅದನ್ನು ಇದರಲ್ಲಿ ತೋರಿಸಿದ್ದಾರೆ. ಮುಗಿಸೋಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರೇ ನಮಃ, ಹರೆಯೇ ನಮಃ.